ಯಾಕೆಂದರೆ ಈ ಬೆಟ್ಟಿಂಗ್ ಭೂತ ಅನ್ನೋದು ತುಂಬ ವ್ಯಾಪಿಸ್ಬಿಟ್ಟಿದೆ. ಇವುಗಳಲ್ಲೇ ಜನ ದುಡ್ಡು, ಸಮಯ ಅವರ ಸಾಮರ್ಥ್ಯನ ಎಲ್ಲೋ ಒಂದು ಕಡೆ ಪ್ರೊಡಕ್ಟಿವಿಟಿಗೆ ಬಳಸೋ ಬದಲು ಇವುಗಳಲ್ಲಿ ಬಳಸ್ತಿದ್ದಾರೆ. ಅದು ನನಗೆ ತುಂಬ ಒಂಥರ ಕನ್ಸರ್ನ್ ಅಂತ ಅನ್ನಿಸ್ತು. ಅದಕ್ಕಾಗಿ ಆ ವಿಚಾರ ಇಲ್ಲ, ಪ್ರಸ್ತಾಪ ಖಂಡಿತ ಮಾಡಿದೆ. ನಿಮ್ಮ ಪ್ರಸ್ತಾಪ ಇದು ತುಂಬ ಚೆನ್ನಾಗಿದೆ. ಬಟ್ ಅದು ಏನಂದರೆ ಬರ್ತಾ ಬರ್ತಾ ನೋಡಿ, ಆ, ಬರ್ತಾ ಬರ್ತಾ ಇದು ಆಮ್, ಇಂಥ ಒಂದು ಪದಾರ್ಥಗಳನ್ನ ಸೇವನೆ ಮಾಡೋದು ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ನಮ್ಮ ದೇಶಕ್ಕೆ ಮಾರಕ. ಇವೆಲ್ಲ ದೇಶದ ಆರೋಗ್ಯ ಪರಿಸ್ಥಿತಿ, ಜನಗಳ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಈ ಥರದ್ದನ್ನೆಲ್ಲ ಕೊಟ್ಕೊಂಡೋದ್ರೆ ನೆಕ್ಸ್ಟ್ ಜನ್ರೇಷನ್ ಭವಿಷ್ಯಕ್ಕೆ ಇದನ್ನೆಲ್ಲ ನೋಡಿ ಯಾವುದಾದ್ರೂ ಒಂದು ಸರ್ಕಾರ ಬರುತ್ತೆ, ಮುಂದೊಂದು ದಿನ ಇದನ್ನೆಲ್ಲ ಒಂದು ಹತೋಟಿಗೆ ತರುತ್ತೆ ಅನ್ನೋದು ಆಸೆ ಇದೆ. ನಾವು ಇಂಡಿಯನ್ಸ್ ನೋಡಿ ಎಷ್ಟು ಸಮಸ್ಯೆಗಳು ನಮ್ಮಲ್ಲಿದ್ದರೂ ಜನಸಂಖ್ಯೆ ಜಾಸ್ತಿ ಅಂತ ಮುಚ್ಚಾಕ್ಕೊತೀವಿ ನಾವು. ರೋಡ್ ಸಮಸ್ಯೆಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ಸಮಸ್ಯೆಗಳಾಗಿರ್ಬೋದು, ನೀರು ಸಮಸ್ಯೆಗಳು, ಎಷ್ಟು ಸಮಸ್ಯೆಗಳಿದ್ರೂ ನಮ್ಮ ಇಂಡಿಯನ್ಸ್ ಹೆಂಗೆ ಅಂದರೆ ಬಾಯಿ ಮುಚ್ಕೊಂಡು ನಾವು ನಮ್ಮ ಕೈಲಾಗಿದ್ದು ನಾವು ಕೆಲಸ ಮಾಡ್ಕೊಂಡು ತಿನ್ಕೊಂಡು ಅಂದ್ಕೊಂಡು ಓಡಾಡ್ತಾಯಿದ್ದೀವಿ. ಇನ್ನೆಷ್ಟು ದಿವಸ ಈ ಥರದ್ದು ಹೋಗ್ತೀವೋ ಗೊತ್ತಿಲ್ಲ. ಮುಂದೊಂದು ದಿನ ಇದಕ್ಕೆಲ್ಲ ಒಂದು ಕಡಿವಾಣ ಬರುತ್ತೆ.